ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನೇ ರಾಜ್ಕುಮಾರ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಆದಂತಹ ಭೂ ಕೈಲಾಸ ಚಿತ್ರದ ಬಗ್ಗೆ ಮಾಡಿದ್ದ ವಿಡಿಯೋನ ಎಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸಿದ್ದೀರ. ನೀವು ಚಿರಋಣಿ. ಹಾಗೆ ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆ ಯಾವ ಚಿತ್ರದ ಬಗ್ಗೆ ಅಂತ ಹೇಳಬೇಕಾದ್ರೆ ಅಂದರೆ ಮಹಿಷಾಸುರ ಮರ್ದಿನಿ 1959ರಲ್ಲಿ ಬಿಡುಗಡೆಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ಒಂದು ಚಿತ್ರ ಮಹಿಷಾಸುರ ಮರ್ದಿನಿ. ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೋತೀನಿ ಸ್ನೇಹಿತರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಡಿಯೋನ ನೋಡಿ ಹರಸಿ ಸ್ನೇಹಿತರೆ. 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟನೆಯ 4 ಚಿತ್ರಗಳು ಬಿಡುಗಡೆ ಆಗ್ತವೆ ಸ್ನೇಹಿತರೆ. ಅದರಲ್ಲಿ ಮಹಿಷಾಸುರ ಮರ್ದಿನಿ ಬಂದು 3ನೇ ಚಿತ್ರ. ಈ ಚಿತ್ರನ ಬಂದು DS ರಂಗ ಅನ್ನೋ ಹೆಸರಿನ ನಿರ್ದೇಶಕರು ನಿರ್ಮಾಣ ಮಾಡ್ತಾರೆ ಕೂಡ. ನಿರ್ದೇಶನದ ಜೊತೆಗೆ ನಿರ್ಮಾಣ ಕೂಡ ಆರಂಭಿಸ್ಕೊತಾರೆ. ಹಾಗೆ ಈ ತಾರಾಗಣದಲ್ಲಿ ಹೇಳಬೇಕು ಅಂತಂದರೆ ನಡೆಸಿದ್ದಾರೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ, ಹಾಗೆ ನರಸಿಂಹರಾಜು, ವಿ ನಾಗಯ್ಯ, ಉದಯ್ ಕುಮಾರ್, ಹಾಗೆ ಸಾವುಕಾರ ಜಾನಕಿ, ಗಣಪತಿ ಭಟ್, ಬಿ ರಮಾದೇವಿ, ಲಕ್ಷ್ಮೀದೇವಿ, ಹಾಗೆ ಅಶೋತ್ರವರು ನಾರದನ ಪಾತ್ರದಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ. ಇದೊಂಥರ ಬಹು ತಾರಾಗಣದ ಚಿತ್ರ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಿಷಾಸುರನ ಪಾತ್ರದಲ್ಲಿ, ಅಂದರೆ ಒಂದು ರಾಕ್ಷಸನ ಪಾತ್ರದಲ್ಲಿ ವೈಭವೀಕರಿಸಿದ್ದಾರೆ ಅಂತ ಹೇಳ್ಬೋದು. ಈ ಭೂ ಕೈಲಾಸದಲ್ಲಿ ರಾವಣನ ಪಾತ್ರದಲ್ಲಿ, ವರದದುರ್ಗು ಸೌಮ್ಯ ಪಾತ್ರದಲ್ಲಿ ನಟಿಸಿ ಅದ್ಭುತ ನಂತರ ಒಂದು ಗರ್ಜನೆ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ಈ ಚಿತ್ರದಲ್ಲಂತೂ ಅವರ ಒಂದು ಪಾತ್ರನ ಕಣ್ತುಂಬಿಕೊಳ್ಳೋಕ್ಕೆ 2 ಕಣ್ಣು ಸಾಕಾಗಲ್ಲ, ಆ ರೀತಿ ಒಂದು ವೈಭವೀಕರಿಸಿದ್ದಾರೆ ಸ್ನೇಹಿತರೆ. ಅದರ ಒಂದು ರಿಫ್ಲೆಕ್ಟ್ ಅನ್ನೋ ಥರ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಈ ಚಿತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಮಹಿಷಾಸುರನ ಪಾತ್ರದಲ್ಲಿ ಪರಕಾಯ ಪ್ರವೇಶನೇ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿದವರು. ಅದಕ್ಕೆ ನಿದರ್ಶನ ಎಂಬಂತೆ ಈ ಚಿತ್ರ ಕೂಡ ಚೆನ್ನಾಗಿದೆ, ಓಡುತ್ತೆ ಸ್ನೇಹಿತರೆ. ಈ ಚಿತ್ರವನ್ನು ನೋಡಿದಂಥ ಪರಭಾಷೆಯವರು ಕೂಡ ನಿರ್ಮಾಪಕರು ಕೂಡ ನಮ್ಮ ಭಾಷೆಗೆ ಡಬ್ ಮಾಡಿ ಅಂತ ಕೇಳ್ಕೊತಾರೆ. ಅದರ ಫಲವಾಗಿ 8 ಭಾಷೆಗೆ ಡಬ್ ಆಗುತ್ತೆ ಸ್ನೇಹಿತರೆ ಈ ಚಿತ್ರ. ಅಲ್ಲೂ ಕೂಡ ಯಶಸ್ವಿ ಪ್ರದರ್ಶನ ಕಾಣುತ್ತೆ. ಆದ್ದರಿಂದ ಈ ಚಿತ್ರನ ಅವತ್ತಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಚಿತ್ರ ಅಂತ ಹೇಳ್ತಾರೆ ಸ್ನೇಹಿತರೆ. ಮಹಿಷಾಸುರ ಮರ್ದಿನಿ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಒಂದು ಪ್ಯಾನ್ ಇಂಡಿಯಾ ಚಿತ್ರ ಅಂತ ಹೇಳ್ಬೋದು. ಹಾಗೆ ಈ ಚಿತ್ರ ಮಡ್ರಾಸಲ್ಲಿ ಚಿತ್ರೀಕರಣ ಆಗುತ್ತೆ. ವಿಕ್ರಮ್ ಸ್ಟುಡಿಯೋಸ್ ನಲ್ಲಿ ಚಿತ್ರೀಕರಣಗೊಂಡ ಮೊದಲ ಚಿತ್ರ ಅಂತ ಹೇಳ್ಬೋದು. ಹಾಗೆ ಮೊದಲನೇ ಬಾರಿ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇವಳ ಗೀತೆಗೆ ಧ್ವನಿ ನೀಡಿರುತ್ತಾರೆ ಸ್ನೇಹಿತರೆ. ಹಾಗೆ ಈ ಚಿತ್ರದ ಬಗ್ಗೆ ಇನ್ನೊಂದು ಮಾಹಿತಿ ಹಂಚ್ಕೊಬೇಕು ಸ್ನೇಹಿತರೆ. ಚಿತ್ರ ಸಾಹಿತಿಗಳಾದಂತಹ ಜಿ ಉದಯಶಂಕರ್ ಅವರು ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತ ಒಂದು ಮಾಹಿತಿ ಸಿಗುತ್ತೆ. ಇದೇ ರೀತಿ ನಾನು ನಿಮಗೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಚಿತ್ರಗಳ ಬಗ್ಗೆ ಮಾಹಿತಿನ ನೀಡೋ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಕರ್ನಾಟಕ.